ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 25ನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ. ತುಂಬಾ ವಿಶೇಷವಾಗಿರುವಂಥ ಅಮಾವಾಸ್ಯೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ರೈತರೆಲ್ಲರೂ ಕೂಡ ಆ ದಿನಗಳಲ್ಲಿ ಅವರ ಜಾಗ ಇರುತ್ತಲ್ವ, ವ್ಯವಸಾಯ ಮಾಡುವಂಥ ಜಾಗದಲ್ಲಿ ವಿಶೇಷವಾದ ಪೂಜೆಗಳನ್ನು ಹಸುಗಳಿಗೆ ಮಾಡುವಂಥದ್ದು ಇರುತ್ತೆ. ಹಾಗೂ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಈಗ ನಾವುಗಳು ಏನು ಚರ್ಮದ ಕಾಯಿಲೆ, ತೀರದ ಸಮಸ್ಯೆಗಳು, ಕಷ್ಟ ಬಾಧೆ ಅಥವಾ ಏನೇ ಒಂದು ದೋಷಗಳಿದ್ದರೂ ಕೂಡ ಅಂತಹವರು ಹುತ್ತ ಇರುತ್ತಲ್ವ, ನಾಗರ ಹುತ್ತ, ಆ ಹುತ್ತಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದು ಅಲ್ಲಿನ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದಿದ್ದೆ ಮನೆಯಲ್ಲಿ ಇಟ್ಕೊಳ್ತಾರೆ. ಅಂದರೆ ಬಾಗ್ಲತ್ರ ಕಟ್ಕೊಳ್ತಾರೆ. ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಒಂದು ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರದಲ್ಲಿ ಕಟ್ಟಿ ಇಡೋದ್ರಿಂದ ಆ ಮನೆಗೆ ಯಾವಾಗಲೂ ಅಷ್ಟೇ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ. ಯಾರಿಗೆ ತುಂಬ ವರ್ಷಗಳಿಂದ ಆಗಿರಬಹುದು, ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ ನೋಡಿ, ಅವರುಗಳು ನಾಳೆ ತುಂಬ ಚೆನ್ನಾಗಿರುತ್ತೆ. ನೀವು ನಾಗರ ಹುತ್ತದ ಹತ್ರ ಆಗಿರಬಹುದು ಅಥವಾ ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ನಾಗರ ಕಟ್ಟೆ ಇದ್ದಾಗ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ. ತುಂಬ ವಿಶೇಷವಾಗಿರುತ್ತೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಮೊದಲೆಲ್ಲ ಎಲ್ಲರೂ ಕೂಡ ವ್ಯವಸಾಯ ಮಾಡ್ತಾಯಿದ್ರು ಸ್ನೇಹಿತರೆ. ವ್ಯವಸಾಯ ಮಾಡುವಾಗ ಭೂಮಿ ತಾಯಿಯೇ ನಮಗೆ ಎಲ್ಲವನ್ನು ಕೊಟ್ಟು ಕಾಪಾಡುವಂಥದ್ದು. ನೀವುಗಳು ಏನಾದರೂ ವ್ಯವಸಾಯ ಮಾಡುವಂಥವರಾದರೆ ನಾಳೆ ಹಸುಗಳಿಗೆ ಪೂಜೆಯನ್ನು ಮಾಡಿ ನಿಮ್ಮ ಭೂಮಿ ಪೂಜೆ ಮಾಡ್ಕೊಳ್ಳಿ. ಭೂಮಿ ಪೂಜೆ ಅಂದರೆ ನಾವು ವ್ಯವಸಾಯ ಮಾಡ್ತಾ ಇರ್ತೀವಲ್ವ, ಆ ಜಾಗದಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಆಗ ವ್ಯವಸಾಯ ನಾವು ಏನು ಬೆಳೆದಿರ್ತೀವಿ, ಬೆಳೆಯನ್ನು ಆ ಬೆಳೆ ಇನ್ನೂ ಜಾಸ್ತಿ ಆಗೋದಕ್ಕೆ, ಆ ಫಸಲು ಕೊಡೋದಕ್ಕೆ ಒಳ್ಳೆ ರೇಟ್ ಕೊಡುತ್ತೆ. ಅದು ತುಂಬ ಒಳ್ಳೆಯದು. ಆ ಥರ ಮಾಡ್ಕೊಳ್ಳೋದ್ರಿಂದ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ. ಒಂದು ದಾಸವಾಳದ ಗಿಡ ಅನ್ನೋದು ಲಕ್ಷ್ಮೀದೇವಿ, ಭೂದೇವಿ ಇಬ್ಬರೂ ಕೂಡ ವಾಸ ಮಾಡುವಂಥ ಶಕ್ತಿದಾಯಕವಾದ ಈ ಗಿಡವನ್ನು ಯಾರ ಮನೆಗಳ ಹತ್ರ ನೆಟ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಒಳ್ಳೆಯ ವಾತಾವರಣ ಅನ್ನೋದು ಇರುತ್ತೆ. ದೇವತೆಗಳು ಓಡಾಡ್ತಾರೆ. ಅವರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಈ ಮರ ಯಾರ ಮನೆ ಹತ್ರ ಇರುತ್ತೆ ಅಂದರೆ ಇದು ಗಿಡವಾಗಿ ಇರುತ್ತೆ, ಮರವಾಗಿ ಕೂಡ ಬೆಳೆಯುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತುಂಬ ಜನರ ಮನೆ ಹತ್ರ ಹಳ್ಳಿಗಳಲ್ಲಾದರೆ ಸದಾ ಕಾಲ ಇಟ್ಕೊಂಡೇ ಇರ್ತಾರೆ. ಅವ್ರ ಮನೆಗಳಿಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ಈ ಥರ ಆ ಒಂದು ಹೂಗಳು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂಥ ಹೂಗಳು. ಈ ಒಂದು ದಾಸವಾಳದ ಹೂಗಳು, ಎಲೆ, ಬೇರು ಪ್ರತಿಯೊಂದು ಕೂಡ ನಾವು ಪರಿಹಾರಗಳಿಗಾಗಿ ತುಂಬ ಮುಖ್ಯವಾಗಿ ತಗೊಳ್ತೀವಿ. ಭೂಮಿಯನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ. ಸುಮಾರು ಜನಕ್ಕೆ ಭೂಮಿಯ ಯೋಗ ಅನ್ನೋದೇ ಇರೋದಿಲ್ಲ. ಅಂತಹವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಯಾವಾಗಲೂ ಅಷ್ಟೇ ಬುಧವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಳಿ. ಭೂಮಿ, ಬಂಗಾರ ತಗೊಳ್ಳೋದಕ್ಕೆ ಹಾಗೂ ಸಾಲವನ್ನು ತೀರಿಸೋದಕ್ಕೆ, ಮನೆಯನ್ನು ಕಟ್ಟೋದಕ್ಕೆ. ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು ಅನ್ನೋದಿದ್ದರೆ ನಿಂತೋಗ್ಬಿಟ್ಟಿರುತ್ತೆ. ತುಂಬ ಜನ ವಾಕ್ಚಾತುರ್ಯದಿಂದನೇ ಅವರ ಬಿಸ್ನೆಸ್ ಆಗಿರಬಹುದು, ಜೀವನ ವೃತ್ತಿಗೋಸ್ಕರ ಏನಾದರೂ ಒಂದು ಮಾಡಿಕೊಂಡಿರ್ತಾರೆ. ಅಂಥವರಿಗೆ ಬುಧವಾರದ ದಿನಗಳಲ್ಲಿ ಬುಧನ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಾವೊಂದು ಬಿಸ್ನೆಸ್ಸು, ವ್ಯಾಪಾರ, ವಾಕ್ಚಾತುರ್ಯ ಈ ಥರ ಮಾತಾಡುವಂಥ ಒಂದು ಏನೇ ಕೆಲಸಗಳಿರುತ್ತಲ್ವ, ಅದರಲ್ಲಿ ಅವರ ವೃತ್ತಿಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹೆಸರನ್ನು ಗಳಿಸ್ತಾರೆ. ಬುಧವಾರದ ದಿನಗಳಲ್ಲಿ ಬುಧನಿಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಹೆಸರನ್ನು ಗಳಿಸ್ತೀರ. ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಬರೀ ಕೆಲಸವನ್ನು ಮಾಡಿಕೊಂಡು ಸಂಪಾದನೆ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ಒಳ್ಳೆ ಹೆಸರನ್ನು ಕೂಡ ನಾವು ಗಳಿಸ್ಕೊಳ್ಬೇಕಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ದಾಸವಾಳದ ಎಲೆ ಬೇಕು. ಅದನ್ನು ಒಂದು
ಮೀಡಿಯಮ್ ಸೈಜಲ್ಲಿರುವಂಥದ್ದನ್ನು ತಗೊಳ್ಳಿ. ಹಾಗೆ ಕಡಲೆಬೇಳೆ ಸ್ವಲ್ಪ ಹಾಕಿಬಿಟ್ಟು ನೀವು ಮೈಸೂರು ಬೇಳೆ ಸ್ವಲ್ಪ ಹಾಕಬೇಕು. ಈ ಎರಡೂ ಬೇಳೆಗಳು ನಮಗೆ ಗ್ರಹಗಳ ಒಂದು ಕಷ್ಟ ಇರುತ್ತಲ್ವ, ಗ್ರಹ ದೋಷಗಳಿರುತ್ತಲ್ವ, ಗ್ರಹ ದೋಷಗಳಿಂದ ಎಷ್ಟೋ ಜನಕ್ಕೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಇರುತ್ತೆ. ಆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಮುಖ್ಯವಾಗಿ ಯಾವುದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ನಮಗೆ ದುಡ್ಡು ಕಾಸಿನ ಮೇಲೆ, ಅಂದರೆ ನಮ್ಮ ದುಡಿಮೆ ಮೇಲೆ ಬೀಳುತ್ತೆ, ನಮ್ಮ ಸಂಸಾರದ ಮೇಲೆ ಬೀಳುತ್ತೆ, ಹಾಗೂ ಆರೋಗ್ಯದ ಮೇಲೆ ಬೀಳುತ್ತೆ. ಅವುಗಳನ್ನು ನಾವು ತೀರಿಸ್ಕೊಳ್ಬೇಕು ಅಂದರೆ ಸಂತೃಪ್ತಿಗೊಳಿಸ್ಬೇಕು ಗ್ರಹಗಳಿಗೆ ಅಂದರೆ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಎಲೆಯನ್ನು ತಗೊಂಡು ಬರಬೇಕಾದ್ರೆ ನಾವು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ, ಇದು ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಎಲೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕಡಲೆಬೇಳೆ, ಮೈಸೂರು ಬೇಳೆ ಹಾಗೂ ಒಂದು ತುಂಡು ಬೆಲ್ಲವನ್ನು ಇಡಬೇಕು. ಬೆಲ್ಲ ಅನ್ನೋದು ಪರಿಶುದ್ಧವಾದಂಥ ಪದಾರ್ಥ, ದೇವರಿಗೆ ನಿವೇದನೆ ಆಗುವಂಥದ್ದು. ಇದನ್ನು ನಾವು ಇಟ್ಟಾಗ ನಮಗೆ ಒಳ್ಳೆ ಶುಭ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ, ನಮ್ಮ ಮನೆಯಲ್ಲೂ ನಡೆಯುತ್ತೆ. ಕೆಟ್ಟ ಆಲೋಚನೆಗಳಾಗಿರಬಹುದು ಅಥವಾ ಕೆಟ್ಟ ಮೆಸೇಜ್ ಆಗಿರಬಹುದು, ಈ ವಾರ್ತೆಗಳು ಅಂತ ಹೇಳ್ತೀವಲ್ವ, ಅವುಗಳನ್ನು ನಾವು ಕೇಳೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಯಾವಾಗಲೂ ಶುಭ ಸಮಾಚಾರಗಳನ್ನು ಕೇಳ್ತೀವಿ, ಶುಭ ವಿಚಾರಗಳು ಅನ್ನೋದು ನಮಗೆ ತಲುಪುತ್ತೆ. ನಾವು ಬೆಳಗ್ಗೆ ಎದ್ದಾಗ ಕೂಡ ತಕ್ಷಣಕ್ಕೆ ನಮಗೆ ಯಾವುದೋ ಫೋನ್ ಬರಬಹುದು ಅಥವಾ ಇನ್ಯಾರೋ ನಮಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ಆ ಥರ ನಾವು ಕೇಳೋದು ಕೂಡ ಒಳ್ಳೆ ವಿಚಾರಗಳೇ ಆಗಿರುತ್ತೆ. ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಯಾವುದಾದ್ರೂ ಪರವಾಗಿಲ್ಲ, ದೇವಸ್ಥಾನದ ಆಲಯದಲ್ಲಿ ನೀವು ಇಡಬೇಕಾಗುತ್ತೆ. ಅಂದರೆ ದೇವಸ್ಥಾನದ ಒಳಗಡೆ ಇಡಬೇಕು ಅಂತೇನೂ ಇಲ್ಲ. ಕೆಲವೊಂದು ದೇವಸ್ಥಾನಗಳು ಚಿಕ್ಕದಾಗಿರುತ್ತೆ, ಕೆಲವೊಂದು ದೊಡ್ಡದಾಗಿರುತ್ತೆ, ಕಾಂಪೌಂಡ್ ಎಲ್ಲ ಹಾಕಿರ್ತಾರೆ ನೋಡಿ, ಆ ಜಾಗಗಳಲ್ಲಿ ನೀವು ಇಟ್ಬಿಟ್ಟು ಬಂದರೂ ಸಾಕಾಗುತ್ತೆ. ನಾವು ದೇವಸ್ಥಾನದ ಒಳಗಡೆನೇ ಇಡಬೇಕು ಅಂತ ಏನೂ ಇಲ್ಲ. ಆ ಪ್ರಾಂಗಣದಲ್ಲಿ ನಿಮಗೆ ಎಲ್ಲಿ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ನೋಡಿಬಿಟ್ಟಿದ್ದೆ ಈ 3 ವಸ್ತುಗಳನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಇದನ್ನು ಮನೆಯಿಂದ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದಾಗ ಅವುಗಳನ್ನು ಪಕ್ಷಿಗಳು, ಇರುವೆಗಳು, ಗುಬ್ಬಚ್ಚಿ ಈ ಥರ ತಿಂದಾಗ ನಮಗಿರುವ ಸಮಸ್ಯೆಗಳು ಬೇಗ ಹೊರಟೋಗ್ಬಿಡುತ್ತೆ. ಏಕೆಂದರೆ ಅಷ್ಟು ಶಕ್ತಿ ಅನ್ನೋದು ಅದರಲ್ಲಿ ಮಾಡಿರುವಂಥ ಆ ಪರಿಹಾರಕ್ಕೆ ಇರುತ್ತೆ. ಅದಕ್ಕೆ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡುವಂಥದ್ದಾಗುತ್ತೆ. ಇದನ್ನು ನೀವು ಇದೇ ದೇವಸ್ಥಾನದಲ್ಲಿ ಇಡಬೇಕು ಅಂತ ಏನೂ ಇಲ್ಲ, ಎಲ್ಲಾದರೂ ಪರವಾಗಿಲ್ಲ. ನಿಮಗೆ ನಿಮ್ಮ ಹತ್ತಿರದಲ್ಲೇ ಯಾವುದೇ ಆಲಯಗಳು ಸಿಕ್ಕಿದಾಗಲೂ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಬುಧವಾರ ಮನೆಯನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆ ಅಂದರೆ ತುಂಬ ಭಯಪಡೋದೇ ಜಾಸ್ತಿ ಇರುತ್ತೆ, ಭಯಪಡೋದಕ್ಕೆ ಹೋಗಬೇಡಿ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಜಾಸ್ತಿ ಯಾವುದನ್ನು ನೋಡ್ತೀವಿ ಅದರ ಪ್ರಭಾವ ಮಾತ್ರ ನಮ್ಮ ಮೇಲೆ ಬೀಳುತ್ತೆ. ಒಳ್ಳೆಯದನ್ನು ನೋಡಿ ಒಳ್ಳೆಯದೇ ಜಾಸ್ತಿ ಆಗುತ್ತೆ. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ. ಇದನ್ನು ಯಾವುದೇ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು. ದಿನ ಪೂರ್ತಿ ನಮಗೆ ಒಳ್ಳೆಯ ಒಂದು ಅಮಾವಾಸ್ಯೆಯ ಶಕ್ತಿ ಅನ್ನೋದು ಇರೋದರಿಂದ ಇದಕ್ಕೆ ಸಮಯ ಅನ್ನೋದು ಕೂಡ ಇಲ್ಲ. ಬೆಳಗ್ಗೆಯಿಂದ ನಿಮಗೆ ಸಂಜೆಯವರೆಗೂ ಯಾವ ಸಮಯ ಕಾಲಾವಕಾಶ ಕೂಡಿ ಬರುತ್ತೆ ನೋಡಿ, ಆ ಸಮಯಕ್ಕೆ ನೀವು ಆರಾಮಾಗಿ ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು.